ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ರಾಯಚೂರು ಜಿಲ್ಲೆಯ ರಾಯಚೂರು ನಗರದಲ್ಲಿದ್ದೀವಿ. ಒಬ್ಬ ವಿಶಿಷ್ಟವಾದ ನಾಯಕರ ಜೊತೆ ಕೂತ್ಕೊಂಡಿದ್ದೀವಿ. ಆಲ್ರೆಡಿ ತಮ್ಲೈನ್ ನಿಮಗೆ ಗೊತ್ತಾಗಿರುತ್ತೆ. ಇವ್ರಿಗೆ ಲೀಡ್ನ ಅವಶ್ಯಕತೆ ಇಲ್ಲ, ಯಾಕಂದರೆ ಇವರು ಲೀಡರ್. ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯ ಅಂದರೆ ಅಧಿಕಾರ, ಜನಸೇವೆ ಅಲ್ಲ. ಆದರೆ ಈ ವ್ಯಕ್ತಿಯ ಕುಟುಂಬ ಕೇವಲ ಜನಸೇವೆಗಾಗಿ ಮಾತ್ರ ತಮ್ಮ ಸಂಪೂರ್ಣ ರಾಜಕೀಯ ಜೀವನವನ್ನು ಮೀಸಲಿಟ್ಟವರು. ಕಾಂಗ್ರೆಸ್ನ MLC ಆಗಿರುವಂತಹ ವಸಂತ್ ಕುಮಾರ್ ಸರ್ ಜೊತೆ ಇದ್ದೀವಿ. ಅವ್ರ ಮನೇಲೇ ಇದ್ದೀವಿ, ಅವ್ರನ್ನೇ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಆರಾಮಿದ್ದೀನಿ. MLC ಆಗೋದು ಕಷ್ಟನಾ, MLC ಆಗಿ ಕೆಲಸ ಮಾಡೋದು ಕಷ್ಟನಾ? MLC ಆಗೋದು ಕಷ್ಟ, MLC ಕೆಲಸ ಮಾಡೋದು ಏನು ತೊಂದರೆ ಇಲ್ಲ. ಯಾಕಂದ್ರೆ ಶಾಸಕರುಗಳನ್ನ ಕೇಳ್ಬಿಟ್ರೆ, ನಿಮ್ದೇ ಪಕ್ಷ ಶಾಸಕರನ್ನ ಕೇಳ್ಬಿಟ್ರೆ, ಸಾಕಾಯ್ತಪ್ಪ ಯಾಕಾರು ಈ ಸಲ ಗೆದ್ಬಿಟ್ವೋ, ಅನುದಾನ ಇಲ್ಲ, ಗ್ಯಾರಂಟಿಗಳಿಂದ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಇನ್ನು BJP JDS ಅಂತೂ ಕೇಳಂಗೇ ಇಲ್ಲ. ಅಂತ ಪರಿಸ್ಥಿತಿಗಳಲ್ಲಿ MLCಗಳಿಗೂ ಸಾಕಷ್ಟು ಸವಾಲಿರುತ್ತೆ. ಹೇಗೆ ನಿಭಾಯಿಸ್ತೀರಾ ಎಲ್ಲರನ್ನ? ಈಗ ಜನಸೇವೆಗೆ MLCಗಳ ಅನುದಾನ ಬೇಕೇ ಬೇಕು, ಅದು ಅನಿವಾರ್ಯ ಅನ್ನೋದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನನಗೆ ಮಾತ್ರ ಅನುದಾನದ ಅಥವಾ ಇನ್ಯಾವುದು ಇದರಿಂದ ಹಣ ಬರಬೇಕು, ಅದರಿಂದ ಮಾತ್ರ ಜನಸೇವೆ ಆಗ್ತದೆ ಅನ್ನೋದು ತಪ್ಪು. ಜನಸೇವೆ ಮಾಡಲಿಕ್ಕೆ ಜನರ ಸಮಸ್ಯೆಗಳ ಪರಿಷ್ಕಾರ ಮಾಡಬೇಕು. ಜನರು ಪ್ರತಿನಿತ್ಯ ನಮ್ಮ ಹತ್ರ ಬರ್ತಿರ್ತಾರೆ, ಅವರ ಸಮಸ್ಯೆಗಳೇನು ಆಲಿಸಬೇಕು, ಸಂಬಂಧಪಟ್ಟವರಿಗೆ ಮಾತಾಡಬೇಕು, ಅವರ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕಿಕೊಂಡು ಅವರಿಗೆ ಸಹಾಯ ಮಾಡುವಂಥ ಕೆಲಸ ಆಗಬೇಕು. ಅಧಿಕಾರಿಗಳಿಗೆ ಇನ್ನಿತರ ಉನ್ನತ ಮಟ್ಟದ ಸಮಸ್ಯೆಗಳಿರುವಂಥ ಇಲಾಖೆಗಳಿಗೆ ನಾವು ಅಪ್ರೋಚ್ ಆಗ್ಬೋದು, ಫೋನ್ ಮಾಡಿ. ರೈತರದ್ದಾಗಲಿ, ಕಾರ್ಮಿಕರದ್ದಾಗಲಿ, ಜನಸಾಮಾನ್ಯರದ್ದಾಗಲಿ, ಹಾಸ್ಪಿಟ್ಲ್ ಕೆಲಸ, ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ರೀತಿಯಲ್ಲಿ ಜನರು ಬರ್ತಾರೆ. ಅವೆಲ್ಲವೂ ಕೂಡ ಸ್ಪಂದನೆ ಮಾಡಿ ಅವರಿಗೆ ಸಹಾಯ ಸಹಕಾರ ಮಾಡುವುದೇ ಸೇವೆ. ಅದಕ್ಕಾಗಿ ನನ್ನ ಗಮನಕ್ಕೆ ಬಂದಿರುವಂಥ ಅನುದಾನ ಅಥವಾ ಇನ್ಯಾವುದೇ ರೀತಿಯ ಗ್ರ್ಯಾಂಟ್ ಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಆ್ಯಕ್ಚುಲಿ ಒಬ್ಬ ಜನಪ್ರತಿನಿಧಿಗೆ ಇವತ್ತಿನ ರಾಜಕೀಯದಲ್ಲಿರುವಂಥ ಸವಾಲು ಏನು ಸರ್? ಸವಾಲು ಒಂದು ಕಡೆ ಅಭಿವೃದ್ಧಿ ಕೂಡ ಪರೋಕ್ಷವಾಗಿ ಜನಸೇವೆನೇ. ನೇರವಾದ ಜನಸೇವೆ, ಜನರ ಸಮಸ್ಯೆಗಳನ್ನು ಆಲಿಸುವುದು, ಪರಿಷ್ಕಾರ ಕಂಡುಕೊಳ್ಳೋದು. ಅಭಿವೃದ್ಧಿ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಒದಗಿಸುವಂಥದ್ದು. ಆ ಮೂಲಭೂತ ಸೌಕರ್ಯಗಳು ಮುಖ್ಯವಾಗಿ ಕುಡಿಯ ನೀರು, ರಸ್ತೆ, ಆರೋಗ್ಯ ಹಿನ್ನೆಲೆಯಲ್ಲಿ ಹಾಸ್ಪಿಟ್ಲ್ಗಳು, ಶಿಕ್ಷಣ ಮತ್ತು ಇವೆಲ್ಲದರ ಜೊತೆಗೆ ಅವರಿಗೆ ಉನ್ನತ ಮಟ್ಟದಂಥ ಅಭಿವೃದ್ಧಿ ಅಂತಂದರೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಒದಗಿಸಿಕೊಡುವಂಥ ಹಿನ್ನೆಲೆಯಲ್ಲಿ ಅದನ್ನು ನಾವು ಅಭಿವೃದ್ಧಿ ಅಂತೇವೆ. ಅದರ ಜೊತೆಗೆ ಮುಖ್ಯವಾಗಿ ಒಂದು ಪ್ರದೇಶದ ಬೆಳವಣಿಗೆಗೆ, ಒಂದು ಜಿಲ್ಲೆ ಬೆಳವಣಿಗೆಗೆ ಇಲ್ಲಿನ ನ್ಯಾಚುರಲ್ ರಿಸೋರ್ಸಸ್ನ ಆಧಾರವಾಗಿಟ್ಟುಕೊಂಡು ಯೋಜನೆಗಳನ್ನು ತರುವಂಥದ್ದು, ಅವುಗಳಿಗೆ ಪೂರಕವಾಗಿರುವಂಥ ಯೋಜನೆಗಳನ್ನು ಇಲ್ಲಿ ಜಾರಿ ಮಾಡುವಂಥದ್ದು. ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದು ವಾರ್ಷಿಕ ಬಜೆಟ್ನಲ್ಲಿ ಇಲ್ಲಿ ರಿಸೋರ್ಸಸ್ ಇದೆ, ಇಲ್ಲಿ ವಿಫಲವಾದ ಅವಕಾಶಗಳಿವೆ, ಇಲ್ಲಿ ನಾವು ಕೈಗಾರಿಕಾ ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿ ನಾವು ನೀರಾವರಿ ಯೋಜನೆಗಳನ್ನು ತರಬಹುದು, ಇಲ್ಲಿ ನಾವು ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ, ಶಿಕ್ಷಣದ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಭಾಳ ಹಿಂದುಳಿದಿದ್ದೇವೆ. ಹೀಗಾಗಿ ಇವುಗಳೆಲ್ಲವನ್ನು ತರುವಲ್ಲಿ ಸರ್ಕಾರದ ಗಮನ ಸೆಳೆಯುವಂಥದ್ದು ಮತ್ತು ಅಲ್ಲಿ ಯೋಜನೆಗಳನ್ನು ಮಂಜೂರು ಮಾಡಿಸ್ಕೊಳ್ಳುವಂಥದ್ದು, ಅವುಗಳನ್ನು ಜಾರಿ ಮಾಡುವಂಥದ್ದು ಅಭಿವೃದ್ಧಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.